ವಿಶುದ್ಧ ಸತ್ವ ಸಂಬೋಧನೆ ಎಷ್ಟು ಚಂದ ಮಾಡ್ತಾಳೆ ಅಂದರೆ, ಅಭಿಜನ, ವಿಶುದ್ಧ ಸತ್ವ. ಮನಸ್ಸಿನಲ್ಲಿ ನಿನಗೆ ತುಂಬ ಹೀನಾಯವಾಗಿ ಇನ್ನೊಬ್ಬನನ್ನು ನಾಶಪಡಿಸಬೇಕು ಅಂತ ಯಾವತ್ತೂ ಇರಲಿಲ್ಲ. ಮತ್ತು ಏನಿದ್ರೂ ಅದನ್ನು ಚೆನ್ನಾಗಿ ಎದುರಿಸಿ ನೀನು ಮಾತನಾಡುವವನಾಗಿದ್ದಿ. ಈ ಯುದ್ಧದಿಂದ ಅಂತೂ ನೇರವಾಗಿ ಯುದ್ಧದಲ್ಲಿ ಪ್ರಾಣ ಹೋಗುವುದು ಅಂತ ಅನ್ನೋದು ಅವನ ಉತ್ತಮವಾದ ಗತಿಗೆ ಕಾರಣವಾಗುತ್ತೆ. ಯಾಕೆಂದರೆ ಅದು ಅವನ ಧರ್ಮ ಅಂತ. ಯುದ್ಧ ಅನ್ನೋದು ಒಬ್ಬ ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿರುವಂಥ ಒಂದು ಅವಕಾಶ. ಅದನ್ನು ಅವನು ಸಸೂತ್ರವಾಗಿ ನಡೆಸಿದ್ದಾನೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾಳೆ, ನೀನು ಈಗ ನಿನ್ನ ಯುದ್ಧದ ಕಾರ್ಯದಿಂದಾಗಿ ಶುದ್ಧನಾಗಿದ್ದಿ. ಪ್ರಿಯ ಯುದ್ಧ ಅಂದರೆ ಬಹಳ ಇಷ್ಟಪಡ್ತಾ ಇದ್ದವನು ಹೌದು, ಮಮ ಪ್ರಿಯ. ಆದರೆ ನಿನ್ನ ಈ ಎಲ್ಲೋ ಕೆಲವೆಲ್ಲ 100% ಹೊಂದಾಣಿಕೆಯ ಬದುಕು ಅಂತ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವೂ 100% ಸೆಟ್ ಆಗಿದೆ. ನಾನು ಬಯಸಿದಂತೆಯೇ ರೂಪ, ನಾನು ಬಯಸಿದಂತೆಯೇ ಕೆಲಸ, ನಾನು ಬಯಸಿದಂತೆಯೇ ಅಭ್ಯಾಸಗಳು, ನಾನು ಬಯಸಿದಂತೆಯೇ ಎಲ್ಲ ಆಲೋಚನೆಗಳು. ಹೀಗೆ 100% ಯಾವ ದಾಂಪತ್ಯವೂ ಅಥವಾ ಯಾವ ಗೆಳೆತನವೂ ಅಥವಾ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಕೆಲವನ್ನು ಯಾವುದು ನಮಗೆ ಅತ್ಯಂತ ಹೆಚ್ಚಿನ ಭಾವನೆಗಳಿಗೆ ಕಾರಣವಾಗುತ್ತೋ ಅದರಲ್ಲಿ ನಾವು ನಮ್ಮ ತೃಪ್ತಿಯನ್ನು ಕಾಣುವುದರ ಮೂಲಕ, ಉಳಿದದ್ದನ್ನು ಸಹಿಸಿಕೊಳ್ಳುವುದರ ಮೂಲಕ, ಒಪ್ಪಂದದ ಮೂಲಕವೇ ಬದುಕು ನಡೆಯುವಂಥದ್ದು. ಅದನ್ನು ಅವಳು ಬಹಳ ಚೆನ್ನಾಗಿ ಹೇಳುತ್ತಾಳೆ. ಬೇರೆ ಎಲ್ಲೋ ಕೆಲವೆಲ್ಲ ನಿಯಮಗಳಲ್ಲಿ ಮೀರಿ ಹೋಗುವ ಅಥವಾ ದಾರ್ಷ್ಟ್ಯ ಅಂತೆ ಕಾಣುವ ಈ ವ್ಯವಸ್ಥೆ ಇದ್ದಾಗಲೂ ಮಮ ಪ್ರಿಯ. ಆದರೆ ನನ್ನ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ಕೇಡು ಬಗೆದದ್ದಿಲ್ಲ. ನಾನೇ ನಿನಗೆ ಕೆಲವೊಮ್ಮೆ ಹೆಚ್ಚು ಮಾತಾಡಿದ್ದಿರಬಹುದು. ಆದರೆ ಅದನ್ನು ಅವನು ಹೇಳುವಾಗಲೂ ಅದೇ ಮಾತು ಹೇಳಿರ್ತಾನೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಿ, ನಿನ್ನ ಪ್ರೀತಿ ನನಗೆ ಅರ್ಥ ಆಗ್ತಾ ಇದೆ. ಆದರೆ ನನಗೆ ಈಗ ಬೇಕಿರುವುದು ಯುದ್ಧದ ಕರೆಯನ್ನು ಸರಿಯಾಗಿ ಸ್ವೀಕರಿಸುವುದಷ್ಟೇ ಅಂತ ಹೇಳಿ ಹೊರಟಿರ್ತಾನೆ. ಹೀಗೆ ಸುಹೃಚ್ಚೈವ ಹಿ ಭರ್ತಾ ಚ ಪ್ರಕೃತ್ಯಾ ಚ ಮಮ ಪ್ರಿಯ ಆಹವೇ ಚ ಪರಾಕ್ರಾಂತ ಶೂರ ಪಂಚತ್ವಮಾಗತಃ. ಹೀಗೆ ನನಗೆ ಅತ್ಯಂತ ಅಂತರದ ಗೆಳೆಯನಾಗಿ, ನನ್ನ ಒಡೆಯನಾಗಿ, ಪ್ರಕೃತಿಯಿಂದ ಕಪಿಗಳಿಗೆ ಸಹಜವಾಗಿ ಓಡಾಟ, ಹಾರಾಟ ಇತ್ಯಾದಿಗಳಲ್ಲಿ ಒಂದೇ ಥರದ ನಡೆನುಡಿಗಳಿದ್ದಾಗ ಆತ್ಮೀಯತೆ ಸಹಜವಾಗಿ ಹೆಚ್ಚೇ ಇರುತ್ತೆ. ಅಂತಹ ಆತ್ಮೀಯತೆಯಿಂದ ಕೂಡಿದವನಾಗಿ ನೀನು ಯುದ್ಧದಲ್ಲಿ ಹೀಗೆ ಸೋತು ಅಥವಾ ಪ್ರಾಣವನ್ನು ತೊರೆಯುವಂತಹ ಈ ಸ್ಥಿತಿ ಎದುರಾಗಿದೆ ಅನ್ನುವುದು ನನಗೆ ತುಂಬ ವ್ಯಥೆ ತರ್ತಾ ಇದೆ. ಅಷ್ಟೊತ್ತಿಗೆ ನೀಲ ಅನ್ನುವಂತಹ